ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ನನ್ನೆಲ್ಲ ವಿಡಿಯೋಸ್ನ ನೋಡಿ ಲೈಕ್ ಮಾಡಿದ್ದಕ್ಕೆ. ಇನ್ನೂ ನೋಡಿಲ್ಲ ಅಂದರೆ ಬೇಗ 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 ಹೋಗಿ ನೋಡ್ಕೊಂಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಸೊ ಇವತ್ತಿನ ದಿನ ನಾವು ಅಂಡಮಾನಲ್ಲಿ ಏನೇನು ಮಾಡಿದ್ವಿ, ಇದು ಸೆಕೆಂಡ್ ಡೇ. ಅಂಡಮಾನಲ್ಲಿ ಏನೇನು ಮಾಡಿದ್ವಿ, ಹೆಂಗೆ ಕಾಲ ಕಳೆದ್ವಿ ಅನ್ನೋದನ್ನು ಹೇಳೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ತುಂಬ ಸ್ಪೆಷಲ್ ನಮಗೆ. ಏನಕ್ಕೆ ಅಂದರೆ ನಮ್ಮ ಆ್ಯನಿವರ್ಸರಿ ಆಗಿದ್ದ ದಿನ. ಫೆಬ್ 10th ನಮ್ಮ ಆ್ಯನಿವರ್ಸರಿ ಆಗಿದ್ದು, ಸೆಕೆಂಡ್ ಆ್ಯನಿವರ್ಸರಿ. ಅದಕ್ಕೋಸ್ಕರ ಅಂತಲೇ ದಿನಾನ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅರ್ಲಿ ಮಾರ್ನಿಂಗ್ ನಾವು ಬಂದಿದ್ದು ಕಾಲಾಪತ್ಥರ್ ಅಂತ ಬೀಚು. ಅದು ಸನ್ರೈಸ್ಗೆ ತುಂಬ ಫೇಮಸ್ಸು. ಅಲ್ಲಿಂದ ಸನ್ರೈಸ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಇಬ್ಬರು ಕಾಲ ಕಳೆದ್ರು. ಅಲ್ಲಿಂದ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹೋಗ್ತಾ ಹಾದಿಲಿ ಒಬ್ಬ ಒಳ್ಳೆ ಫ್ರೆಂಡ್ ಥರ ಸಿಕ್ಕಿದ್ದ. ಅವನು ಒಂದು ಬೈಕ್ ರೈಡ್ ಕೊಟ್ಟ ನಮಗೆ. ಬೈಕ್ ರೈಡ್ ಹೋಗಿ ಬರೋಣ ಅಂತ ಬೈಕ್ ರೈಡ್ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ಬೈಕ್ ರೈಡ್ ಹೋಗಿದ್ದು. कैसा लगा आपको ये बाइक चला के? अरे आप लोग बोल सकते हैं मस्त GT कॉन्टिनेंटल 650 आपको चला के कैसा मज़ा मिला? मस्त लग रहा है। मस्त लग रहा है। 20 से 20 इसका ऐसे ಅಲ್ಲಿಂದ ಅಲ್ಲೇ ಬೀಚ್ ಹತ್ರ ಒಂದು ಟೀ ಶಾಪ್ ಇತ್ತು. ಅಲ್ಲಿ ಟೀ ಮತ್ತು ಸ್ವಲ್ಪ ಬಿಸ್ಕೆಟ್ ಏನಾದರೂ ತಿನ್ಕೊಂಡು ಮುಂದಕ್ಕೆ ಹೋಗೋಣ ಅಂದ್ಕೊಂಡು ಹೋದ್ವಿ. आप लोग कहाँ का? हम कर्नाटक बेंगलुरु। कर्नाटक कौन जगह? रायचूर। हाँ हम तो कलबुर्गी से है। अच्छा, कलबुर्गी पता है आपको? हाँ। आपको कैसे पता है उधर का? मेरा बड़ा बेटा उधर शादी किया कर्नाटक में। हाँ हाँ रायचूर में आदोनी। हाँ हाँ कैंप है ना। हाँ 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 रायचूर आंध्र प्रदेश। ಪ್ರಪಂಚ ತುಂಬ ಚಿಕ್ಕದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಆ ಟೀ ಸ್ಟಾಲ್ ಅಂಕಲ್ ಇರೋದು ಅಂಡಮಾನಲ್ಲಿ. ಮಗ ಮದುವೆ ಆಗಿದ್ದು ರಾಯಚೂರಲ್ಲಿ. ಇವತ್ತಿನ ದಿನ ಏನಾದರೂ ನೆನಪಲ್ಲಿ ಇರೋ ಥರ ಏನಾದರೂ ಅಡ್ವೆಂಚರಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು ಪ್ಲ್ಯಾನ್ ಆಗಿ ಅಲ್ಲಿಂದ ನಾವು ಹೊರಟಿದ್ದು ಸ್ಕೂಬಾ ಡೈವಿಂಗ್ ಮಾಡೋಣ ಅಂತ ಅಂದ್ಕೊಂಡು. ಸೊ ಹಾದಿಲಿ ಹೋಗ್ತಾ ಇರಬೇಕಾದ್ರೆ ಒಂದು ಟೆಂಪಲ್ ಕಾಣಿಸ್ತು. ದಿನ ಒಳ್ಳೇದಾಗಿರೋದ್ರಿಂದ ದೇವ್ರ ಆಶೀರ್ವಾದ ತೊಗೊಂಡು ಹೋಗೋಣ, ಹೆಂಗೂ ಹಾದಿಲೇ ಟೆಂಪಲ್ ಕಾಣಿಸಿರೋದ್ರಿಂದ ಅಂತ ಹೋಗಿ ದೇವ್ರ ಆಶೀರ್ವಾದ ತೊಗೊಂಡು ನಮಸ್ಕಾರ ಮಾಡಿ ಬಂದ್ವಿ. ಸೊ ಸ್ಕೂಬಾ ಡೈವಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರೊಂದು ಫಾರ್ಮ್ ಕೊಡ್ತಾರೆ. ಅದನ್ನು ನೀಟಾಗಿ ಓದ್ಕೊಂಡು ಸ್ವಲ್ಪ ನಮ್ಮ ಹೆಲ್ತ್ ರಿಲೇಟೆಡ್ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಅದನ್ನು ನೀಟಾಗಿ ಆನ್ಸರ್ ಮಾಡಿ ಫಾರ್ಮ್ ಫಿಲ್ ಮಾಡಿ ನಾವು ರಿಜಿಸ್ಟರ್ ಮಾಡಿಸಿ ಬಂದ್ವಿ. ಹೋಟೆಲಿಗೆ ಬಂದು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಚೆಕ್ಔಟ್ ಆಗಬೇಕಾಗಿತ್ತು. ನಾವು ಇನ್ನೊಂದು ರೆಸಾರ್ಟ್ಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡಿ ನಾವು ಹೊರಟಿದ್ದು ಎಲಿಫೆಂಟ್ ಬೀಚ್ಗೆ. ಎಲಿಫೆಂಟ್ ಬೀಚ್ ಬಂದು ವಾಟರ್ ಆ್ಯಕ್ಟಿವಿಟೀಸ್ಗೆ ತುಂಬ ಫೇಮಸ್ಸು. ಎಲ್ಲ ಥರದ ವಾಟರ್ ಆ್ಯಕ್ಟಿವಿಟೀಸ್ ಅಂಡಮಾನಲ್ಲಿ ಆಗೋದು ಎಲಿಫೆಂಟ್ ಬೀಚಲ್ಲೇ. ಸೊ ನಾವು ಅಲ್ಲಿಂದ ಎಲಿಫೆಂಟ್ ಬೀಚ್ಗೆ ಹೊರಟ್ವಿ. ಎಷ್ಟು ಥರದ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂದರೆ ಅದನ್ನು ನಾನು ಫಾರ್ ದ ಫಸ್ಟ್ ಟೈಮ್ ನೋಡಿರೋದು. ವಾಟರ್ ಆ್ಯಕ್ಟಿವಿಟೀಸು ಇಷ್ಟೊಂದೆಲ್ಲ ಆಡ್ಬೋದು ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಅದರ ಹೆಸರು ನನಗೆ ಹೇಳೋಕ್ಕೆ ಬರೋಲ್ಲ ಇವಾಗ. ಅಷ್ಟೊಂದು ವಾಟರ್ ಆ್ಯಕ್ಟಿವಿಟೀಸ್ ಇತ್ತು. ಪ್ರತಿಯೊಂದು ನಾವೇನು ಮಾಡೋಕ್ಕೆ ಹೋಗಿಲ್ಲ. ಬಟ್ ನನಗೆ ಯಾವುದು ಜಾಸ್ತಿ ಥ್ರಿಲ್ಡ್ ಅನಿಸುತ್ತೆ, ಯಾವ್ದು ಜಾಸ್ತಿ ಖುಷಿ ಕೊಡುತ್ತೆ ಅಂತ ಅನಿಸುತ್ತೆ ಅದನ್ನು ಮಾತ್ರ ನಾನು ಮಾಡೋಕ್ಕೆ ಹೋದೆ.
You पकड़ो जी. I don't want to take a risk. Yes. It's in ಸೊ ಅಲ್ಲಿಂದ ನಾವು ಫಸ್ಟ್ ಮಾಡಿದ ಆ್ಯಕ್ಟಿವಿಟಿ ಬಂದು ಸ್ನಾರ್ಕ್ಲಿಂಗ್ ಅಂತ. ಸ್ನಾರ್ಕ್ಲಿಂಗ್ ಅಂದರೆ ನಮ್ಮ ಬೀಚ್ ಸೈಡಿಂದ ನಮಗೊಂದು ಕಣ್ಣಿಗೆ ಮುಖಕ್ಕೆ ಮಾಸ್ಕ್ ಹಾಕಿ ಫಿಶ್ಗಳಿಗೆಲ್ಲ ಫುಡ್ ತಿನ್ಸೋಕ್ಕೆ ಅಲ್ಲಿ ಒಳಗಡೆ ಇರೋ ಯಾವ ಥರ ಕಾಣಿಸುತ್ತೆ ಸಮುದ್ರದ ಒಳಗಡೆ ಅನ್ನೋದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತಾರೆ. ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ಗಳನ್ನೆಲ್ಲ ನೋಡಿದ್ವಿ, ಅದಕ್ಕೆ ಫುಡ್ ತಿನ್ನಿಸಿದ್ವಿ. ಇಷ್ಟು ಕ್ರಿಸ್ಪ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ಒಳಗಡೆ ಯಾವ ಥರದ್ದೆಲ್ಲ ಕ್ರಿಯೇಚರ್ಸ್ ಇರುತ್ತೆ ಅಂತಂದರೆ ಇವಾಗ ಅದ್ರ ನೇಮ್ಸು ನಮಗೆ ಅಷ್ಟೊಂದು ನೆನಪಿಲ್ಲ. ಎಲ್ಲ ಥರದ್ದು ನೋಡಿದ್ವಿ. ಅದಾದಮೇಲೆ ನಾವು ಮಾಡಿದ್ದು ಜೆಟ್ ಸ್ಕೀ. ಇದು ಬಂದು ಒಂಥರ ವಾಟ್ರಲ್ಲಿ ಬೈಕ್ ಓಡಿಸ್ದಂಗೆ. ನಮ್ಮ ಜೊತೆ ಒಬ್ಬರು ಗೈಡ್ ಇರ್ತಾರೆ, ಅವರೆಲ್ಲ ನಮ್ಮನ್ನ ಪ್ರೊಟೆಕ್ಟ್ ಮಾಡಿ ಅವರೇ ಡ್ರೈವ್ ಮಾಡೋದು. ಲಾಸ್ಟಲ್ಲಿ ನಮಗೆ 3 ರೌಂಡ್ ಡ್ರೈವ್ ಮಾಡಿಸ್ತಾರೆ. ಅದರಲ್ಲಿ ಲಾಸ್ಟಲ್ಲಿ 1 ರೌಂಡ್ ನಮ್ಮನ್ನು ಡ್ರೈವ್ ಮಾಡೋಕ್ಕೆ ಬಿಡ್ತಾರೆ. ಇದು ನನಗೆ ಸಖತ್ ಇಷ್ಟ ಆಗಿಬಿಟ್ಟಿತ್ತು ನೋಡಿಬಿಟ್ಟು. ಇದನ್ನು ಮಾತ್ರ ಮಾಡಲೇಬೇಕು ನಾನು ಅಂದ್ಕೊಂಡು ಮಾಡಿದೆ. ಸೂಪರಾಗಿ ಅನ್ನಿಸ್ತಾ ಇತ್ತು. ಎಷ್ಟು ಕಿರಿಚ್ತಾ ಇದ್ದೆ ನಾನು ಅಂತಂದರೆ, ಕಿರ್ಚೋದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ನಾನು ಆಗೋವರೆಗೂ. ನಾನು ಮತ್ತು ನಿತಿನ್ ಇಬ್ಬರೂ ಮಾಡಿದ್ವಿ. ಆ್ಯಕ್ಟಿವಿಟಿ ಮಾಡ್ತಾ ಮಧ್ಯಾಹ್ನ ಆಗೋಗಿತ್ತು. ತುಂಬ ಹಸಿವಾಗಿತ್ತು. ಸೊ ಏನಾದರೂ ತಿನ್ಕೊಂಬರೋಣ ಅಂತ ಅಲ್ಲೇ ಬೀಚ್ ಸೈಡು ಸ್ನ್ಯಾಕ್ಸು ಮತ್ತು ಚಾಟ್ಸ್ ಥರ ಸಿಕ್ಕಿತ್ತು. ಅದನ್ನೇ ಒಂದು ಸ್ವಲ್ಪ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. बाहर आ गए ಇಷ್ಟು ತೆಳಗದ ನೋಡಿ ನೀ. ಅದೇಂತೀನಿ ನೆಟ್ವರ್ಕ್ ಹೊಂಟು. ಎಲಿಫೆಂಟ್ ಬೀಚಲ್ಲಿ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಅಂತ ಇನ್ನೊಂದು ಲೊಕೇಶನ್ಗೆ ಹೋಗಬೇಕಾಗಿತ್ತು. ಆದರೆ ಟೈಮ್ ಮುಗ್ದೋಗಿರೋದ್ರಿಂದ ನಮ್ಮ ಸ್ಕೂಬಾ ಡೈವಿಂಗ್ ಸ್ಲಾಟ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆಗೆ ಬುಕ್ ಮಾಡಬೇಕಾಯಿತು. ಸೊ ಸ್ಕೂಬಾ ಏನೂ ಇಲ್ಲ ಅಲ್ವಾ ಅಂತ ಅಂದ್ಕೊಂಡು ಹೋಟೆಲಿಗೆ ಬಂದ್ವಿ. ಆ್ಯನಿವರ್ಸರಿ ಅಂತ ಕೇಕ್ ತರಿಸಿದ್ರು. ಸೊ ಕೇಕ್ ಕಟ್ ಮಾಡಿ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬೀಚು, ಕ್ಯಾಂಡಲ್ ಲೈಟ್ ಡಿನ್ನರು ಜೊತೆಗೆ ಕೇಕ್ ಸೆಲೆಬ್ರೇಷನ್ ಮೆಮೊರೇಬಲ್ ಆಗಿತ್ತು. ಸೊ ಈ ಥರ ನಮ್ಮದು ಇವತ್ತಿನ ಅಂಡಮಾನ್ ಡೇ 2 ನಾವು ಕಳೆದಿರೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ओके ओके अभी अगर कोई भी गाली भी दे देना, हम उसको भी कोई बोल भी नहीं सकते।